ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿತಾರೆ. ಸೊ ಇವಾಗ ಬೇಸಿಗೆ ಅಲ್ವಾ, ನಾನು ಮಾಮೂಲಿ ರೆಗ್ಯುಲರ್ ಆಗಿ ಎಳ್ನೀರ್ದು ಡ್ರಿಂಕ್ ರೆಡಿ ಮಾಡ್ಕೊತೀನಲ್ವಾ. ಸೊ ವಾವ್, ಸಖತ್ತಾಗಿದೆ ವ್ಯೂಸ್ ಮಾತ್ರ. ನೋಡಿ, ನಿಮ್ಮ ಮನೆ ಒಂಥರ ಕಾಡಲ್ಲಿ ಇದ್ದಂಗಿದೆ. ಅಕ್ಕಿ ಪಕ್ಷಿಗಳೆಲ್ಲ ಕೂಗ್ತಾ ಇದ್ದಾವೆ. ಅಲ್ಲೂ ಉಜ್ಜಿಲ್ಲ ಗೈಸ್, ಹಾಗೆ ನಾನು ಎಳ್ನೀರ್ದು ಜ್ಯೂಸ್ ಕುಡಿತಾ ಇದ್ದೀನಿ. ಈಗ ಬೇಸಿಗೆ ಅಲ್ವಾ, ಸೊ ತುಂಬ ಬಿಸಿಲಿರುತ್ತೆ, ತುಂಬ ಬಾಡಿ ಹೀಟ್ ಆಗಿರುತ್ತೆ. ಅಟ್ಲೀಸ್ಟ್ ವೀಕ್ಲಿ 1-2 ಟೈಮ್ಸ್ ಆದರೂ ಕುಡೀರಿ. ಚಿಯಾ ಸೀಡ್, ಕಸ್ತೂರಿ ಬೀಜ, ಒಂದು ಎಳ್ನೀರು, ಲೆಮನ್, ವೀಕ್ಲಿ 1 ಟೈಮ್ ಆದರೂ ಕುಡೀರಿ. ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಇವಾಗಿದೆ ಎದ್ದು ಬೇಗ ಬೇಗ ಮನೆ ಕೆಲಸ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು, ಆಗಿ ಟಿಫನ್ ಮಾಡ್ಕೋಬೇಕಿನ್ನು. ಬೆಳಗ್ಗೆ ಎದ್ದ ತಕ್ಷಣ ಎಳ್ನೀರು ಕುಡಿದು ಸ್ವಲ್ಪ ಹಾಗೆ ಬಾಡಿನ ವಾರ್ಮ್ ಅಪ್ ಮಾಡ್ಕೊತೀನಿ. ಯಾಕಂದರೆ ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ನಾನು. ಜರ್ನಿ ಮತ್ತು ಕುತ್ಕೊಂಡು ಕೆಲಸ, ಜಿಮ್ಮಿಗೂ ಹೋಗೋದು ಬಿಟ್ಟಿದ್ದೀನಲ್ಲ. ಸೊ ಹಾಗಾಗಿ ಟೈಮ್ ಸಿಕ್ಕಾಗ ಮನೆಯಲ್ಲೇ ಸ್ವಲ್ಪ ಯೋಗ ಎಕ್ಸಸೈಸ್ ಮಾಡ್ತೀನಿ. ಹಾಗೆ ನಮ್ಮ ಅಪ್ಪು ನನಗೆ ತುಂಬ ಅಂದರೆ ತುಂಬ ಕಾಟ ಕೊಡ್ತಾನೆ. 10 ನಿಮಿಷ ಕೆಳಗಡೆ ಹೋಗಿದ್ದಾನೆ, ನಾನು ಎಕ್ಸಸೈಸ್ ಮಾಡ್ತಿದ್ದೀನಿ, ಬಂದು ಸುಮ್ಮನೆ ಮುದ್ದಾಡ್ತಾನೆ. ನಾನು 10% ಪ್ರೀತಿ ಕೊಟ್ಟರೆ ನಂಗೆ 100% ಪ್ರೀತಿ ಕೊಡ್ತಾನೆ ನನ್ನ ಮಗ. ಅವನಿಂದ ನಾನು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ, ತುಂಬ ಹ್ಯಾಪಿ ಆಗಿದ್ದೀನಿ. ನಾನು ಅಷ್ಟೇ ಕೇರ್ ಮಾಡ್ತೀನಿ. ಅವನು 5 ನಿಮಿಷ ನಂಗೆ ಕಂಡಿಲ್ಲ ಅಂತ ಹೇಳಿದ್ರೆ ಜೀವ ಹೋದಂಗೆ ಆಗುತ್ತೆ, ಅಷ್ಟು ಇಷ್ಟ ನನಗೆ ಅವನು. ಸೊ ನನ್ನ ಲೈಫಲ್ಲಿ ಬೆಸ್ಟ್ ಪರ್ಸನ್ ಅಂದರೆ ಅವನೇ ಅನಿಸುತ್ತೆ. ತುಂಬ ಅಂದರೆ ತುಂಬ ಕೇರ್ ಮಾಡ್ತಾನೆ ನನಗೂ. ಹಾಗೆ ಮತ್ತೆ ಹೋದ ಅಂಥೇಳಿ ಸ್ವಲ್ಪ ಯೋಗ ಮಾಡಿದೆ. ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಲೈಫಲ್ಲಿ ದುಡ್ಡು ಮುಖ್ಯ ಅಲ್ಲ, ಆರೋಗ್ಯ ಮತ್ತು ಮನಸ್ಸಿಗೆ ಶಾಂತಿ, ನೆಮ್ಮದಿ ತುಂಬ ಮುಖ್ಯ. ಸೊ ನಾನು ನನಗೋಸ್ಕರ ಅಂತಲೇ 1/2 ಅವರ್ ಆದರೂ ನಾನು ಒಂದು ಟೈಮ್ ಕೊಟ್ಕೊಂಡು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವ್ಯಾಯಾಮ ಮಾಡ್ತೀನಿ. ಸ್ವಲ್ಪ ಮನಃಶಾಂತಿಗೋಸ್ಕರ ಪ್ರೇಯರ್ ಮಾಡ್ಕೊತೀನಿ. ಹಾಗೆ ಗೈಸ್, ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ಇವಾಗ. ಇಷ್ಟು ಸ್ವಲ್ಪ ಪಾತ್ರೆ ಇದೆ, ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಪಾತ್ರೆ ತಿಕ್ಕೋಬೇಕು. ನೋಡಿ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಟಿಫನ್ ಟೈಮ್ಗೆ ಮತ್ತೆ ಸಿಗ್ತೀನಿ. ಫುಲ್ ಕೆಲಸ, ಮನೆ ಕ್ಲೀನ್ ಎಲ್ಲ ಮಾಡಿಕೊಂಡೆ. ಸಂಡೇ ಅಲ್ವಾ ಇವತ್ತು. ಸೊ ಅಕ್ಕ ಇಡ್ಲಿ ಕೊಟ್ಟು ಕಳಿಸಿದ್ದಾರೆ. ಸೊ ಇಡ್ಲಿ ತಿನ್ನೋಣ ಬನ್ನಿ. ನೋಡಿ ಗೈಸ್, ಎಲ್ಲ ಕಡೆ ಎಲ್ಲ ದೇಶದಲ್ಲೇ ಯುದ್ಧ ಸ್ಟಾರ್ಟ್ ಆಗಿದೆ. ಪಾಪ ನೆಮ್ಮದಿಯಿಂದ ಅವ್ರು ನಿದ್ದೆ ಆಳ್ಕೊತ ಕುತ್ಕೋಬೇಕಾಗಿತ್ತು. ಹಾಗೆ ನನ್ನ ಫ್ರೆಂಡ್ಸ್ಗೆ ನಾನು ತುಂಬ ಜನಕ್ಕೆ ಹೇಳಿದ್ದೆ, ಹಿಜ್ರಾಗಳಿಗೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿಬಿಡಿ, BJPಗೆ ಓಟ್ ಹಾಕಿ ಅಂತ ಹೇಳಿ. ನನ್ನ ಮಾತು ಕೇಳಿಲ್ಲ. ಇವಾಗ ನೋಡಿ, ಸ್ವಲ್ಪ ನ್ಯೂಸ್ ನೋಡಿ. ಇರಾನು, ಪಾಕಿಸ್ತಾನ, ಇಸ್ರೇಲಿಯಾ, ಅಮೇರಿಕಾ ಫೈಟ್ ಮಾಡ್ತಾ ಇದ್ದಾವೆ. ನಾವು ಹೋಳಿ ಹಬ್ಬ ಮಾಡ್ತಿದ್ದೀವಿ, ರಂಜಾನ್ ಮಾಡ್ತಿದ್ದೀವಿ, ಮನೆ ಶಿವರಾತ್ರಿ ಆಯಿತು, ನಾಳೆ ಯುಗಾದಿನೂ ಆಗುತ್ತೆ. ಎಲ್ಲ ಮಾಡ್ತಿದ್ದೀವಿ ತಾನೆ. ಅದಕ್ಕೆ ಕಾರಣ ಯಾರು ಅಂದ್ಕೊಂಡಿದ್ದೀರಾ? ನಮ್ಮ ದೇಶ ಕಾಯೋ ಸೈನಿಕರು, ಹಾಗೆ ನರೇಂದ್ರ ಮೋದಿಯವರು. ಅದಕ್ಕೆ ಹೇಳೋದು, ನಮ್ಮ ಗದಗಲ್ಲೂ ಈ ಸರಿ BJP ಬರಬೇಕು ಅಂತ ನನ್ನ ಆಸೆಯ. BJP ಬಂದು ಸ್ವಲ್ಪ ಡೆವಲಪ್ ಆಗುತ್ತೆ. ಬೇರೆ ದೇಶಗಳು ನಮ್ಮನ್ನು ನೋಡಿದ್ರೆ ಹೆದರ್ತಾರೆ. ರಾಹುಲ್ ಗಾಂಧಿ ನೋಡಿದ್ರೆ ಸಣ್ಣ ಮಕ್ಕಳು ಬಂದು ಹೊಡೆದು ಹೋಗ್ತಾರೆ. ಹೌದಾನೆ ಗೈಸ್? ಓಕೆ, ಇಡ್ಲಿ ತಿಂದು ಮತ್ತು ಆಮೇಲೆ ಸಿಗ್ತೀನಿ. ತುಂಬ ಟಯರ್ಡ್ ಆಗಿಬಿಟ್ಟೆ ನೋಡಿ. ಸ್ಕಿನ್ ಕೇರು ಮಾಡಿದೆ ನಾನು. ದೇವರು ಹುಟ್ಟಿಸಿದ್ರೆ ಫುಲ್ ಬೆಳ್ಳೆ ಹುಟ್ಟಿಸ್ಬೇಕು, ಇಲ್ಲ ಕರ್ರಗೆ ಹುಟ್ಟಿಸ್ಬೇಕು. ಇದು ಗೋಧಿ ಬಣ್ಣ, ಮೀಡಿಯಮ್ ಕಲರ್ ತುಂಬ ಕಷ್ಟ ಕ್ಯಾರಿ ಮಾಡೋದು ಅಲ್ವಾ. ಮೇಕಪ್ ಮಾಡಿದಾಗ ಮಾತ್ರ ವೈಟಾಗಿ ಕಾಣಿಸ್ತೀವಿ. ವಿತೌಟ್ ಮೇಕಪ್ಪಲ್ಲಿ ಎಷ್ಟು ಡಲ್ ಕಾಣಿಸುತ್ತೆ ಫೇಸು. ಅದೇ ಬೇಜಾರು ನನಗೆ. ಇಟ್ಸ್ ಓಕೆ, ನಾನು ಇಡ್ಲಿ ತಿಂತೀನಿ, ಮತ್ತು ಆಮೇಲೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಬನ್ನಿ ಊಟ ಮಾಡೋಣ. ನೋಡಿ, ನಮ್ಮ ಮನೆಯಲ್ಲಿ ಫಿಶ್ ಕರಿ ಮಾಡ್ಕೊಂಡಿದ್ದೀನಿ, ರೈಸ್ ಮಾಡ್ಕೊಂಡಿದ್ದೀನಿ. ಕರಿ ಮಾತ್ರ ಮಸ್ತಾಗಿದೆ.
ನೋಡಿ 3 ಮೀನು, ಹಾಗೆ ರೈಸು. ನಮ್ಮ ಅಪ್ಪುಗೂ ಚಿಕನ್ ಹಾಕಿದ್ದೀನಿ, ಅವನು ಊಟ ಮಾಡ್ತಾ ಇದ್ದಾನೆ. ಸಂಡೇ ಸ್ಪೆಷಲ್ ಫಿಶ್ ಕರಿ. ಹೊರಗಡೆ ಹೋಗಬೇಕಿತ್ತು, ಅದಕ್ಕೆ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಅದರ ಮುಖಕ್ಕೇನೂ ಹಚ್ಕೊಂಡಿಲ್ಲ, ಜಸ್ಟ್ ಒಂದು ಲಿಫ್ಟಿಗೆ ಹಚ್ಕೊಂಡಿದ್ದೀನಿ ಅಷ್ಟೇ. ಗೈಸ್, ಮಧ್ಯಾಹ್ನ ಫಿಶ್ ಮಾಡಿದೆ ತಾನೆ, ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ, ಬಟ್ ವಿಡಿಯೋ ಅದು ಆಗೇ ಇಲ್ಲ. ಅದು ತುಂಬ ಬೇಜಾರಾಯಿತು ನನಗೆ. ಆ ರೆಸಿಪಿ ಹಾಕಬೇಕಿತ್ತು, ನೆಕ್ಸ್ಟ್ ಟೈಮ್ ಹಾಕ್ತೀನಿ. ಎಲ್ಲೋಗಿದ್ದಪ್ಪು? ನಮ್ಮಪ್ಪ ಎಲ್ಲ ಹೋಗಿ ಇವಾಗ ಬಂದ. ಹಾಂ, ಬಂದೆ. ಬನ್ನಿ ಗೈಸ್, ಹೊರಗಡೆ ಹೋಗೋಣ, ಕೆಲಸ ಇದೆ. ನಮ್ಮ ಗದಗಲ್ಲಿ ಹೋಳಿ ಹಬ್ಬ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಗಲ್ಲಿ ಗಲ್ಲಿಯಲ್ಲಿ ಮಕ್ಕಳೆಲ್ಲ ಹಲಗಿ ಬಾರಿಸ್ತಿದ್ದಾರೆ, ಎಷ್ಟು ಚೆಂದ ಇರುತ್ತೆ ಗೊತ್ತಾ. ಹಾಗೆ ಸ್ವಲ್ಪ ಕಂಪ್ಯೂಟರ್ದು ವರ್ಕ್ ಇದೆ, ಅದೆಲ್ಲ ಮುಗಿಸ್ಕೊಂಡು ತೋಟದ ಮಠಕ್ಕೆ ಹೋಗಿ ಅಲ್ಲಿ ಗೋಬಿ ಚೆನ್ನಾಗಿ ಮಾಡ್ತಾರೆ. ಗೋಬಿ ತಿಂದ್ಕೊಂಡು ಮಸ್ತಾಗಿತ್ತು, ಗೋಬಿ ಸಖ ಟೇಸ್ಟ್ ಆಗಿತ್ತು. ಹಾಗೇ ಮಠದಲ್ಲಿ ಏನೋ ಒಂದು ಫಂಕ್ಷನ್ ಇತ್ತು, ನೋಡೋಣ ಅಂತ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡು. ನಮ್ಮ ಗದಗಲ್ಲಿ ತುಂಬ ಪುರಾಣಗಳು, ಭಜನೆಗಳು ತುಂಬ ಇರ್ತವೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ರೀಚ್ ಆದೆ, ಮನೆಗೆ ಬಂದೆ. ತುಂಬ ಶೆಕೆ ಇದೆ. ಸೊ ಓಕೆ, ಬೇಸಿಗೆ ಅಂದರೆ ಆಬ್ವಿಯಸ್ಲಿ ಇಲ್ಲಿ ತುಂಬ ಬಿಸಿಲಿರುತ್ತೆ, ಅಷ್ಟೇ ಶೆಕೆ ಇರುತ್ತೆ. ಸೊ ಅಪ್ಪು ಊಟ ಹಾಕಿ ನಾನು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಲವ್ ಯು ಆಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ